ಎಂಥದ ಪಾಪಣ್ಣ, ಒಬ್ಬನೇ ಬಂದಿದ್ದೆ ಅಂತ ಯೋಚನೆ ಮಾಡ್ತಿರೋದು ಹೇಗೆ? ಆ ಗಂಗೆಯನ್ನು ಒಮ್ಮೊಮ್ಮೆ ಒಬ್ಬನೇ ಬರ್ತಾನೆ, ಗುಂಡಪ್ಪ ಗೌಡರು ಒಮ್ಮೊಮ್ಮೆ ಒಬ್ಬರೇ ಬರ್ತಾರೆ, ಕುಡ್ಕೊಂಡು ಹೋಗ್ತಾರೆ ಮಾರಾಯ. ಒಂದು ಲೋಟ ಚಾಗೆ ಯಾಕೆ ಎಷ್ಟು ಲೆಕ್ಕ ಹಾಕಬೇಕು? ಯಾರನ್ನು ನೋಡ್ತಿದ್ದೀಯ ನೀನು? ನಾನು ಅವಾಗಿಂದ ನೋಡ್ತಿದ್ದೀನಿ, ದಾರಿನೇ ನೋಡ್ತಿದ್ದೀಯಪ್ಪ. ಯಾರಿಗೆ ಬರಲಿಕ್ಕೆ ಹೇಳಿದ್ದಿ? ಮತ್ತಾರಲ್ಲ ಸಂಜೀವಣ್ಣ, ಆ ಪ್ರಭಾಕರ್ ಅದನ್ನಲ್ರಿ, ನಮ್ಮ ಪಕ್ಕದ ಮನೆಯಲ್ಲಿ. ಅವನಿಗೆ ಭಾಳ ಹಲ್ಲುದ್ದ ಅದೇ. ನಾವೊಂದು 2-3 ಜನರ ಹತ್ರ ಕೇಂಡೆ, ನಾನೇನು ಕೇಳಕ್ಕೆ ಹೋಗಲ್ಲ, ಅವರೇ ಹೇಳಿದ್ದು ಪ್ರಭಾಕರ್ ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಅದೇ ಈಗ ಅವನಿಲ್ಲ ಗುಂಡಪ್ಪಣ್ಣ ಎಲ್ಲರೂ ಸೇರ್ಕೊಂಡ್ರೆ ಸಿಟ್ಟಿಗೆ ಮತ್ತೇನಾರು ಒಂದು ಇದಾಗ್ತದೆ. ನಾನೇ ಕರೆಸ್ರಿ ಒಂಚೂರು ಕೇಳೋಣ ಅಂತೇಳಿ ಹೇಳ್ತಿದ್ದೀನಿ, ನೋಡ್ತಿದ್ದೀನಿ ಅಂತಕ್ಕೂ ಅವ್ನಿಗೆ ಬರೋದೇ ಇಲ್ಲಪ್ಪ. 2 ಸತಿ ಫೋನ್ ಮಾಡಿದಾಗ ಬರ್ತೀನಿ ಅಲ್ಲಿಗೆ ಅಂತ ಹೇಳೇನೆ, ಟೈಮ್ ಹೇಳಿನಿ ನಾನು. ಇನ್ನು ಎಂತ ಮಾಡ್ತಾ ಇದ್ದಾನೇನ ಪ್ರಭಾಕರನ? ಅವನೆಂತ ಮಾಡ್ದ ಮಾರಯ್ಯ? ಅವನು ನೀನು ಭಾಳ ಚೆನ್ನಾಗಿದ್ರಿ ಅಲ್ವಾ? ಯಾವುದಕ್ಕಾದರೂ ಅವನು ನಿನ್ನ ಹೆಸರೇ ಹೇಳ್ತಿದ್ದ. ನಾನು ತುಂಬ ಸರಿ ಕೇಳಿದ್ದೇನೆ. ನಿಮಗೆ ಎಂತ ಬಂತು ಮಾರಾಯ? ಅವನಿಗೆ ದುಡ್ಡು ಕಣ್ಣಿಗೆ ಬಂದಂಗೆ ಆಗಿದೆ ಈಗ. ಅದಕ್ಕೆ ಯಾರು ನರ್ಮರ್ಸ್ರಿ ಯಾರು ಅವನಿಗೆ ಕಣ್ಣಿಗೆ ಕಾಣಲ್ಲ. ನನ್ನ ಕತೆ ಬಿಡಿ, ನಾನು ಹಿಂಗೆ ಎಂತಾರು ಬಂದು ಮನೆಯಲ್ಲಿ ಹಿಂಗೆ ಹಿಂಗೆ ಮಾಡ್ತು ಅಂತೇಳಿ ಏನಾರು ಹೇಳ್ತಿರ್ತಿದ್ದ, ನಾನೇನಾರು ಸಮಾಧಾನ ಮಾಡಿ ಕಳಿಸ್ತಿದ್ದೆ. ಅಷ್ಟು ಬಿಟ್ಟರೆ ಮತ್ತೆಂತ ಮಾಡಲ. ಅನಿಲ ಇಡೀ ತಿಂಗಳಾನ್ಗಟ್ಲೆ ತಾಯಿನೇನು ನೋಡೋಕ್ಕಾಗ್ದಿದ್ದಂಗೆ ಮಾಡಿಬಿಟ್ಟಿದ್ದ. ಅವ ಹೋಗಿ ಮಾಡಿಕೊಟ್ಟಾನೆ ಗೊತ್ತಾ? ನಿಮ್ಮ ಹತ್ರ ಎಲ್ಲ ಹೇಳೇನೋ ಇಲ್ಲ ಗೊತ್ತಿಲ್ಲ. ಅಲ್ಲ, ಅವ ಹಂಗೆ ಹೇಳ್ಕಿಣಲ್ಲ ಅವನಿಲ್ಲ ಎಲ್ಲುವ, ಇಡೀ ಊರಿಗೆ ಗೊತ್ತು. ಅವನಿಗೂ ಬೇಕಾದ್ದು ಹೇಳ್ತು ಅವನ ಹೆಂಡತಿ. ಆದರೂ ಅವನೇನು ಇದು ಮಾಡಲ. ನಾನೊಂದು ದೇವ್ರ ಸೇವೆ ಮಾಡ್ದಂಗೆ ಮಾಡಿ ಹೋಗ್ತೀನಿ, ನೀವು ಅದೇನಾರು ಮಾಡಿ, ನಂಗೆ ಮಾತಾಡೋದಿದ್ರೆ ನೀವು ನಾನು ಮಾಡೋ ಕೆಲಸ ನೀವು ಮಾಡ್ಕೊಂಡು ಆಮೇಲೆ ಹೇಳಿ, ಇಲ್ದಿದ್ರೆ ನಾನು ಇದು ಮಾಡಲ್ಲ ಅಂಥೇಳಿ ಅಷ್ಟು ಇದು ಮಾಡಿದ್ದ. ಅವನ ಸುದ್ದಿನೂ ಮಾತಾಡ್ತದನಂತೆ ನೀವು ಹೇಳ್ತೀರಿ. ಈಗ ಎಂಥದೇ ಒಂದಾದರೂ ಅವಾಗೆಲ್ಲ ನನ್ನ ಹತ್ರ ಬರ್ತಿದ್ದ ಹೇಳೋಕ್ಕೆ. ಈಗ ಎದುರೆದುರು ಸಿಕ್ಕಿದ್ರು ಕೆಲವೊಂದು ಸತಿ ಮಾತಾಡಲ್ಲಪ್ಪ. ಏನಾಗ್ಯದ ಅವನು ಮತ್ತು ಬಾಯಿ ಸರ್ತಾ ಹೋಗ್ತದೆ. ಅವ್ನು ಮಾತಾಡ್ದಿದ್ರೆ ಬಿಟ್ಕೊಂಡ್ಲಿ, ನಮ್ಮ ಸುದ್ದಿ ಎಂತ ಕೇಳಬೇಕು? ನಮ್ಮ ಒಂದು ವ್ಯವಹಾರಕ್ಕೆ ಯಾಕೆ ಕಲ್ಲು ಹಾಕಕ್ಕೆ ಬರ್ಬೇಕು ನೋಡೋಣ ಹೇಳಿ? ಯಾಕೋ ಸ್ವಲ್ಪ ಸಿಟ್ಟಲ್ಲಿದ್ದ ಹಾಗೆ ಇದೆಯಲ್ಲ ಪಾಪಣ್ಣ. ನೀನು ಹಾಗೆಲ್ಲ ಸಿಟ್ಟು ಮಾಡೋವನಲ್ಲ ಮಾರಾಯ. ಆದರೂ ಜೊತೆಗೆ ಅನಿಲ ಇರಬೇಕಾಗಿತ್ತು. ಸಿಟ್ಟಲ್ಲಿ ಭಾಳ ಏನು ಮಾತಾಡಲಿಕ್ಕೆ ಹೋಗಬೇಡ. ನಾನು ಒಂದು ಹೇಳೋದ ನಿನಗೆ ಪಾಪಣ್ಣ, ನಾನು ಬರೀ ಕೈಯು ಕಾಲು ತೆಗೆದುಕೊಂಡು ಊರಿಂದ ಈ ಕಡೆ ಬಂದವನು. ಸಣ್ಣದೊಂದು ಹೋಟ್ಲ ಥರ ಮಾಡಿ, ಅದು ಹೀಗೇನಾದರೂ ಇತ್ತ? ನೀನು ನೋಡಿರ್ಲಿಕ್ಕಿಲ್ಲ, ನಿಮ್ಮಪ್ಪ ಎಲ್ಲ ನೋಡಿದ್ದಾರೆ. ಆಗ ಏನೂ ಇರಲಿಲ್ಲ. ಹಾಗೆ ಮಳೆ ಬಂತು, ಮಳೆಗಾಲದಲ್ಲಿ ಮೇಲಿಂದ ನೀರು ಬೀಳ್ತಿತ್ತು. ಆದರೂ ಅಲ್ಲೇ ಕೂತ್ಕೊಂಡು ಕಾಫಿ ಕುಡಿತಿದ್ರು. ಆ ಥರ ಮಾಡಿದವನು ನಾನು. ನನಗೆ ಎಷ್ಟು ಜನ ಪೈಪೋಟಿ ಮಾಡಬೇಕು, ಇವನನ್ನು ಇಲ್ಲಿಂದ ಎಬ್ಬಿಸ್ಬೇಕು ಹೇಳಿ ಏನೇನೋ ಮಾಡಿದ್ರು. ಯಾರಿಗೇನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾನು ದೇವರನ್ನು ನಂಬಿದ್ದೆ. ನನ್ನಷ್ಟಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಹೋದೆ. ನೋಡು, ಸಾಕು, ನನ್ನ ಮಕ್ಕಳನ್ನು ಸಾಕಿದ್ದೀನಿ, ನನ್ನ ಸಂಸಾರ ಹೇಗೋ ನಡೀತಾ ಉಂಟು. ನನಗೆ ಅನ್ನ ಕೊಟ್ಟಿದೆಯಪ್ಪ. ಹಾಗೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ಯಾರು ಏನು ಮಾಡಿ ನಮ್ಮ ವ್ಯವಹಾರ ಏನು ಮಾಡಲಿಕ್ಕಾಗ್ತದೆ? ನಾವು ಅಂದುಕೊಳ್ಳೋದಷ್ಟೇ. ಅಷ್ಟಕ್ಕೂ ಅವನು ಮಾಡಿದ್ದಾದರೂ ಏನು ಮಾಡಿದ ಮತ್ತೆಂತ ಅಲ್ಲ ಸಂಜೀವಣ್ಣ. ಒಂದು 2-3 ಕಡೆ ಕೈಯಮ್ಮ ನಮ್ಮ ಹತ್ರನೇ ಇದು ತಟ್ಟೆ ಮಾಡಿಸ್ಕೊಂಡು ಹೋಗ್ತಿದ್ರು. ಎಂಥವ್ರು ಹೀಗೆ ಫಂಕ್ಷನ್ನಲ್ಲಿ ಎಲ್ಲಿಗಾರು ಹೋಗೋದು ಹಾಗೆ ಹೀಗೆ ಅಂತ. ಈಮ್ಮ ಹೇಳ್ಬಿಟ್ಟನಂತವ್ರ ಹತ್ರ. ಅವರು ಹೇಳ್ತಿದ್ರು, ನೀವು ದುಡ್ಡು ಸಮ ಕೊಡಲ್ಲ, ಅವ್ರಿಗಿನ್ನು ಮಾಡಿಕೊಡಲ್ಲ ನಾನು ಅಂತ ಹೇಳ್ತಿದ್ರು ಅಂತ ಹೇಳೇನಂತೆ. ಒಬ್ರೊಬ್ರ ಹತ್ರ ಒಂದೊಂದು ಥರ ಹೇಳೇನಂತೆ. ಬಿಟ್ಟು ಈಗ ಇವನ ಹತ್ರ ಮಾಡ್ಸೋಕ್ಕೆ ಶುರು ಮಾಡಿದ್ರ. ನಾನು ಸುಮ್ಮನೆ ಅದೇ, ಏನೀಗ ಹೊಸಬ್ರು ಅಂದರೆ ಏನು ಕಡಿಮೆ ರೇಟಿಗೆ ಇದು ಮಾಡೇನೆ ಏನೋ, ಅದಕ್ಕೆ ಹೋಗ್ಯಾರೆ ಅಂತ. ನಿನ್ನೆ ಸಾಯಂಕಾಲಕ್ಕೆ ಸಿಕ್ಕಿದಾರೆ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಮಾತಾಡ್ತಾ ನಾವು ಅವರು ಚೆನ್ನಾಗೇ ಇದ್ದೀವಪ್ಪ, ಮಾತಾಡ್ತಾ ಹೇಳಿದ್ರು. ಆದ್ರೆ ಮರೆ ನಾವು ನಿಂಗೆ ಏನು ದುಡ್ಡಿಗೆ ಇದು ಮಾಡಿದ್ದೆ, ನಾನು ಏನು ಮಾತಾಡಿದ್ವೋ ಅದೇ ಪ್ರಕಾರ ದುಡ್ಡು ಕೊಡ್ತಿದ್ವೋ ಇಲ್ಲ. ಆದರೂ ಹಿಂಗಿದ ಮಾತು ಯಾಕೆ ಆಡ್ತೀರಿ ನೀವು? ಭಾಳ ಮನ್ಸಿಗೆ ಬೇಜಾರಾಯ್ತು.
ಯಾರು ಹೇಳಿದೇನು ಎತ್ತ ಅನ್ನೋಕ್ಕೂ ಪ್ರಭಾಕರ. ಆಮೇಲೆ ನಂಗೆ ಡೌಟ್ ಬಂದು ಉಳ್ದರಿಬ್ಬರಲ್ಲಿ ಮತ್ತೊಬ್ರು ಹೋಗಿ ವಿಚಾರಿಸ್ದೆ. ಅವ್ರ ಹತ್ರನೂ ಮತ್ತೊಂದು ಥರ ಹೇಳೇನಂತೆ. ಇವನಿಗೆ ಯಾಕೆ ಬೇಕೋ? ನಿಮ್ಮ ಮಿಷನ್ ತೋರ್ಲಿ, ಎಂಥದೇ ಮಾಡಲಿ, ಅವನ ಪಾಡಿಗೆ ಅವ್ನ ಕೆಲಸ ಮಾಡಬೇಕು. ನೀವೀಗ ಹೇಳಿದ್ರಲ್ಲ ಹಾಗೆ, ಅವನ ಪಾಡಿಗೆ ಅವ್ನ ಕೆಲಸ ಮಾಡಬೇಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ. ನಾವೇನು ಒಬ್ಬರ ಹತ್ರ ನೀವು ಅವನ ಹತ್ರ ಹೋಗಬೇಡಿ, ನಮ್ಮಲ್ಲಿಗೆ ಬನ್ನಿ ಅಂತ ನಾವೇನು ಹೇಳಲಪ್ಪ. ಅನಿಲ್ ಗೊತ್ತಲ್ಲ ನಿಮಗೆ, ಅವ ಹಾಗೆಲ್ಲ ಇದು ಮಾಡೋಕ್ಕೂ ಬಿಡೋದೂ ಇಲ್ಲ. ಓ, ಏನು ಮತ್ತೆ ಪಾಪಣ್ಣಗೌಡ್ರು ಅನಿಲನ್ ಭಾಳ ಹೊಗಳ್ತಾ ಇದ್ದಂಗೆ ಅದೇ. ಓ, ಬಂದನ? ನಿನ್ನೆ ಕಾಯ್ತಿದ್ದೆ ಮಾರಯ್ಯ. ಅದು ಎಷ್ಟೊತ್ತಾ? ನಾನು ನೋಡಿ ಈಗ ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗೋಣ ಅಂತ ಮಾಡಿದ್ದೆ. ಎಂಥರಾಗಲಿ, ಪಾಪಣ್ಣ ಅಣ್ಣ ಹೋಗಿ ಪಾಪಣ್ಣ ಗೌಡ್ರಾಗ್ಯದಲ್ಲ, ಮುಂದೆ ಎಂತ ಆಗ್ತದೆ ನೋಡೋಣ ಅಂತ ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಮಾತಾಡೋ ಕೆಲಸ ಇತ್ತು, ಈಚೆಗೆ ಬಾ. ಅಲ್ಲ ಪಾಪಣ್ಣಣ್ಣ, ತಮಾಷೆಗೇನೋ ಒಂದು ಹೇಳಿದ್ರೆ ಅದನ್ನು ಯಾಕಷ್ಟು ಸೀರಿಯಸ್ ಆಗಿ ತಗೋತೀರಿ ಮಾರ? ಹೇಳಿ ಈಗ, ಎಂತಕ್ಕೆ ನಾನು ಬರೋಕ್ಕೆ ಹೇಳಿದ್ದೆ? ಅಂತಕ್ಕೆ ಅಷ್ಟು ಅರ್ಜೆಂಟ್ ಮಾತಾಡೋದದೆ ಅಂದ್ರಲ್ಲ? ಮತ್ತೆಂತಕ್ಕಲ್ಲ, ಇವ್ರ ಹತ್ರ ಮಾಬ್ಲೇಶ್ ಅಣ್ಣನ ಹತ್ರ ನಾವೇನೋ ದುಡ್ಡು ಅವರು ಸರಿ ಕೊಡಲ್ಲ, ಅದಕ್ಕೆ ನಾವು ಅವ್ರಿಗೆ ಇನ್ಯಾವತ್ತೂ ಏನೂ ಮಾಡಿಕೊಡಲ್ಲ ಅಂತ ಹೇಳಿವಿ ಅಂದಿ ಅಂತಲ್ಲ. ಎಂತಕ್ಕೆ? ನಾವು ಯಾರು ಬಂದಿನ ಹತ್ರ ಹಂಗೆ ಹೇಳಿದ್ದು? ಯಾರು ಹೇಳಿದ್ವಾ? ಈಗ ಎಲ್ಲ ಮರ್ತೋತ ಬಂತು, ಕೈಯಲ್ಲಿ ಕಾಸಾತ ಬಂತಲ್ಲ, ಉಪಕಾರ ಮಾಡಿದವರೆಲ್ಲ ಜ್ಞಾನ ಮರ್ತೋತು ನಿನಗಾಲ. ಈ ಜೊತೆಗೆ ಒಬ್ಬ ಸಿಕ್ಕೇನಲ್ಲ, ಅವ್ನು ಹೇಳ್ದಂಗೆ ಕುಣಿತಿದ್ದೇನು? ಯಾರನ್ನು ಕೇಳಿ ಹೋದೆ ನೀನು? ಯಾರನ್ನು ಕೇಳಿ ಹೇಳಿದೆ ನೀನು ಹಂಗಂತ? ಪಾಪಣ್ಣಣ್ಣ, ಎಂಥದ ಒಟ್ಟರಸಿ ಮಾತಾಡ್ತಾ ಇರಬೇಡಿ. ನಾ ಯಾರಿಗೆ ಎಂತ ಹೇಳಿನಿ? ನಾನೇನು ಹೇಳಕ್ಕೆ ಹೋಗ್ಲಪ್ಪ? ಅವ್ರ್ಯಾರೋ ನಮಗೆ ಹಚ್ಚಾಕ್ಬೇಕು ಅಂತ ಹೇಳ್ಯಾರೇನ, ನೀವು ಬಂದ್ಕೊಂಡು ಹಾಗೆ ಇದು ಮಾಡ್ತಿದ್ದೀರಿ ಇಲ್ಲಿ. ನಾ ಯಾರ ಹತ್ರ ಎಂತ ಹೇಳಲೂ ಇಲ್ಲ. ಒಂದು ಪಕ್ಷ ಹೇಳಿದ್ರೆ ಹೇಳಿನಿ ಅನ್ನೋಕ್ಕೇನು ಹೆದರಿಕೆ? ಅದು ಅಲ್ಲದೆ ನೀವೇನಾರು ಕೇಳೋದಾದರೆ ಏನದೆಯೋ ನಾನೇನೋ ಹೇಳಿನ, ಅದು ಈಗೇನು ಹೇಳಿನ ಅದನ್ನು ಕೇಳಿ. ಒಂದು ಕಾಲದಲ್ಲಿ ಹಂಗೆ ಅಂತಾರೋ ನಿಮ್ಮ ಹತ್ರ ಕೇಳಕ್ಕೆ ಬಂದಿದ್ದೆ. ಅದು ಹಂಗಂತೇಳಿ ನಂಗೆ ಉಣ್ಣಕ್ಕಿಲ್ಲ ಅಂತ ನಿಮ್ಮ ಮನೆಗೆ ಯಾವತ್ತೂ ಬರಲ್ಲ ನಾನು. ಈಗ ನಾ ಕಾಸಾತು ಹಾಗೆ ಹಿಂಗೆ ಏನು ಇಷ್ಟು ದಿವಸ ನಾನೇನು ನಿಮ್ಮ ಮನೆಗೆ ಬೇಡಕ್ಕೆ ಬಂದಿದ್ನಾ ಹೇಳಿ? ಏಯ್, ನೀ ದನಿ ಎತ್ತರಿಸಿ ಮಾತಾಡಿದ ಕೂಡಲೇ ಇಲ್ಲಿ ಯಾರು ಹೆದ್ರಕ್ಕೆ ಕುತ್ಕೊಂಡ್ಲ? ಮಾತಾಡ್ತಾನೆ. ಅಲ್ಲ ಪಾಪಣ್ಣಣ್ಣ, ಮತ್ತೆ ಎಷ್ಟು ಸಲೀಸಾಗಿ ಹೇಳಿದ್ರಲ್ಲ, ಈಗ ನಿಂಗೆ ಮನಸ್ಸರ ಜ್ಞಾನ ಇಲ್ಲ ಹಾಗೆ ಹಿಂಗೆ ಅಂತ. ಎಲ್ಲರ ಹತ್ರ ಹೆಂಗೆ ಮಾತಾಡ್ತಿದ್ನ ಹಾಗೆ ಮಾತಾಡ್ಕೊಂಡಿರ್ತಿದ್ದೆ, ಅದೇ ದೊಡ್ಡ ತಪ್ಪಾಗಿ ಹೋತಾ? ಏಯ್, ನೀನು ಯಾರ ಹತ್ರನಾದ್ರು ಮಾತಾಡು, ಏನಾರು ಮಾಡು, ನನಗೂ ಅದಕ್ಕೂ ಏನು ಸಂಬಂಧ? ನಮ್ಮ ಸುದ್ದಿ ಮಾತ್ರ ಎಲ್ಲೂ ಏನೂ ಹೇಳಕ್ಕೆ ಹೋಗ್ಬೇಡ. ನೋಡು, ಇದು ಲಾಸ್ಟ್ ಸತಿ ವಾರ್ನ್ ಮಾಡ್ತಿರೋದು ನಾನು. 4-5 ಜನ ಹೇಳ್ಯಾರ, ನೀನು ಏನೇನು ಹೇಳಿಯೇ ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಅಂತ ಎಲ್ಲ ಗೊತ್ತಾಗಿದೆ. ನಾನೆಂತಕ್ಕೆ ನಿಮ್ಮ ಸುದ್ದಿ ಮಾತಾಡಕ್ಕೆ ಹೋಗ್ತೇನೆ ರೀ? ಕನ್ನಡ ಭಾಷೆ ಅರ್ಥ ಆಗಲ್ಲ ನಿಮಗೆ? ನಾನು ಯಾರ ಹತ್ರ ಎಂಥದ್ದು ಹೇಳಕ್ಕೆ ಹೋಗ್ಲ. ನೀವು ನನ್ನ ಸುದ್ದಿ ಹಾಗೆಲ್ಲ ಹೇಳಬೇಡಿ. ಏನು ಜಗಳ ನಮ್ಮನೇಲೂ ಇರ್ತದೆ, ನಿಮ್ಮನೇಲೂ ಇರ್ತದೆ. ಏನು ನಿಮ್ಮನೇಲಿ ಭಾಳ ಸಾಚನ? ಏನೇನು ಜಗಳ ಮಾಡ್ಕೊಂಡಿರಿ, ಯಾವಾಗ ಏನೇನು ಮಾಡಿರಿ ಅಂತ ಗೊತ್ತಿಲ್ಲ ನನಗೆ. ಹೋಗಿ ನನ್ನ ಸುದ್ದಿ ನೀವು ಬೇರೆ ಕಡೆ ಎಲ್ಲ ಹೇಳಿ ಪ್ರಚಾರ ಮಾಡ್ತೀರಲ್ಲ. ಏಯ್, ನಂಗೆ ಮತ್ತೆ ಸಿಟ್ಟು ಬರ್ಸ್ಬೇಡ. ಹೇಳೋದನ್ನೆಲ್ಲ ಹೇಳ್ಕೊಂಡು ಮತ್ತು ನಾ ಏನು ಹೇಳಲ್ಲ ಅಂತ ಹೇಳಕ್ಕೆ ನಿಂಗೆ ನಾಚಿಯಾಗಲ್ಲ, ಗಣಿಸಲ್ಲ. ನಾನೇನ ಹೇಳಿದಿದ್ರೆ ಒಪ್ಪಿಗೆಬೇಕು. ಏಯ್, ಸುಮ್ಮನಿರ್ರಿ. ನಾನು ಅವಾಗಿಂದ ನೋಡ್ತಿದ್ದೀನಿ, ಮತ್ತೆ ನನಗೆ ಬೈಯಕ್ಕೆ ಬರ್ತಾರೆ. ಹೇಳಿದ ಅರ್ಥ ಆಗಲ್ಲ ನಿಮಗೆ. ಓ, ನಿಮ್ಮ ಸುದ್ದಿ ಮಾತಾಡೋದಾದ್ರೆ ಬೇಕಾದಷ್ಟು ಅದಿರ್ರಿ. ಏನು ನಿಮ್ಮನೆ ಹುಳ್ಕೆ ನಂಗೆ ಗೊತ್ತಿಲ್ಲ ಅಂತ ಮಾಡ್ಯಾರಾ? ಆದರೂ ಒಂದನ್ನಾರು ನಾನು ಎಲ್ಲರೂ ಕೂತು ಮಾತಾಡಿ ನಾನು ಹೇಳಿಸಿ ನೀವು ನೋಡೋಣ ಇಷ್ಟು ದಿವಸಕ್ಕೆ. ಎಂಥದ? ಏನು ಹುಡ್ಕೂತು ನಮ್ಮನೆಗೆ ನಿಂಗೆ? ಏನು ಹೇಳ್ತೀಯ ಹೇಳು ಪಾಪಣ್ಣ. ಇದಕ್ಕೆ ಹೇಳಿದ್ದು ನಾನು ಆವಾಗ, ಮಾತು ಜಾಸ್ತಿ ಆಗ್ತದೆ ಹೇಳಿ. ಹೋಗು, ದೂರ ಹೋಗು ನೀನು. ಬರೀ ಬಾಯಲ್ಲಿ ಮಾತಾಡಿ ಹೇಳ್ತಾನೆ.